ನನ್ನ ಗಂಡನು ಆ ಊರ್ಮಿಳನು ಆ ಕಿವುಡಜ್ಜಿ ಬಾತ್ರೂಮ್ ಬಾಗಿಲನ್ನ ರಿಪೇರಿ ಮಾಡಿಸಿದ್ರು ಇಲ್ವೋ ಇಷ್ಟೊತ್ತಾದ್ರೂ ಬಿಟ್ಟಿಲ್ಲ. ರಿಪೇರಿ ಆಗಿದ್ರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಎಲ್ಲ ಇನ್ನೂ ರಿಪೇರಿ ಮಾಡಿಸಿಲ್ಲ ಅನ್ಸುತ್ತೆ. ಅಲ್ಲ ಪಾಪ ಇಬ್ರಿಗೂ ಬೇದಿ ಅಂತದ್ರಾಗಿ ಆ ಬಾಗಿಲು ರಿಪೇರಿ ಮಾಡ್ಸನ್ ಕರ್ಕೊಂಬಂದು ರೆಡಿ ಮಾಡಿಸಿ ಬರಕ್ಕೆ ಆಗುತ್ತಾ? ಆಗದೇ ಇಲ್ಲ. ನನಗೆ ಕಾಟ ಕೊಡ್ತೀರಾ ಇಬ್ರು ಸೇರ್ಕೊಂಡು? ಹೆಂಗೈತೆ ಈ ಜಯಮ್ಮನ್ ಆಟ? ಈ ಜಗಳ ಗಂಟೆ ಜಯಮ್ಮ ಅಂದ್ರೆ ಏನ್ ಸುಮ್ನೆ ಮಂತ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಜೈಂದಕ್ಕ ಜೈಂದಕ್ಕ ಅರೆ ಬನು ಎಲ್ಗೋಗಿದ್ದಿತ್ತ? ಲಕ್ಷ್ಮಿ ಹಕ್ಕರ್ ಮನೆ ಹತ್ರ ಹೋಗಿದ್ದೆ ಜೈಂದಕ್ಕ. ಒಬ್ಬಟ್ಟು ಮಾಡಿದೀನಿ, ಊಟಗೆ ಮಾಡ್ಕೊಂಡ್ ಬರೀವಂತೆ ಬಾರೆ ಬಾನು ಅಂತ ಹೇಳಿದ್ರು. ವರಮಹಾಲಕ್ಷ್ಮಿ ಹಬ್ಬ ಮಾಡಿದೀನಿ ಬಾ ಅಂತ ಹೇಳಿದ್ರು. ನಮ್ದು ಅವಾಗ್ಲೇ ಬರ್ಲಿಕ್ಕೆ ಆಗ್ಲಿಲ್ಲ, ನಿಮ್ದು ಎಲ್ರು ಹೋಗಿದ್ರಲ್ಲ ಅವಾಗ. ಸ್ವಲ್ಪ ಕೆಲ್ಸಗೆ ಇತ್ತು, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೆ. ಈಗ ಹೋಗಿ ಊಟ ಮಾಡ್ಕೊಂಡ್ ಬಂದೆ ಜೈಂದಕ್ಕ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲಕ್ಷ್ಮೀ ದಹಕ ಹಬ್ಬಗೆ. ಹೂ ಕಣಿ ಚೆನ್ನಾಗ್ ಮಾಡ್ಯಾಳಮ್ಮ. ನಾವು ಹೋಗಿ ಅರಿಶಿನ ಕುಂಕುಮ ತಗೊಂಡು ಬಂದ್ವಮ್ಮ. ನೀನ್ ಇವಾಗ ಹೋಗಿದ್ದೇನು ಉಂಡು ಬಂದ? ನಾವೇನು ಉಂಬ್ಲಿಲ್ಲಮ್ಮ, ನಮ್ಮ ಮನೆಗೂ ಮಾಡಿದೀನಿ, ಪಾಯಸ ಮಾಡಿದೀನಿ. ಉಣ್ಣು ಅಂದ್ಲು ಒಬ್ಬಟ್ಟು, ನಾನು ಒಂದೇ ಒಂದು ಒಬ್ಬಟ್ಟು ಇಸ್ಕೊಂಡು ಅದೇ ಬಂದೆ. ಹೌದಾ, ನಿಮ್ದು ಗಂಡ ಮತ್ತೆ ಊರ್ಮಿಳ ಎಲ್ಲಿ? ಅದು ಕಿಡಜ್ಜಿದು ಬಾತ್ರೂಮ್ಗೆ ರಿಪೇರಿಗೆ ಆಯ್ತಾ? ರಿಪೇರಿ ಮಾಡಿಸ್ಕೊಟ್ರಾ? ಮಾಡಿಸಿದ್ರು ಬಿಟ್ರು ಯಾರಿಗ್ ಗೊತ್ತು. ಆ ಕಿಡಜ್ಜಿ ಅವರಿಬ್ರು ಅಲ್ಲೇ ಕಟ್ಟ ಹಾಕೊಂಡವಳೆ. ಮಾಡಿಸಿದ್ರೆ ಇಷ್ಟೊತ್ತಿಗೆ ಬರ್ಬೇಕಾಯ್ತು, ಇನ್ನ ಬಂದಿಲ್ಲ ಅಂದ್ರೆ ಇನ್ನ ರಿಪೇರಿ ಮಾಡಿಸ್ತಾ ಇರ್ಬೇಕೇನೋ. ರಿಪೇರಿ ಆದ್ಮೇಲೆ ಬರ್ತಾರ ಬಿಡು. ಅಮ್ಮ ಅಪ್ಪ ಅಯ್ಯೋ ಏನ್ ಕೋದಂಡು ಈ ತರ ಹೊಟ್ಟೆ ನೋಯ್ತೈತೆ, ಅದರಲ್ಲಿ ಅಕ್ಕಿ ಹುಡಜ್ಜಿ ಕಾಟ ಬೇರೆ. ಅಯ್ಯೋ ಅಲ್ಲ, ಒಂದ್ ಬಾಗ್ಲು ರಿಪೇರಿ ಮಾಡಿಸ್ಕೊಡ್ತೀವಿ ಅಂತಾನ ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ರಿಪೇರಿ ಮಾಡ್ಕೊಟ್ಟೇ ಹೋಗ್ಬೇಕು ಇಲ್ಲಿಂದ ಅಂತಾನ ಆಟ ಹಿಡ್ಕೊಂಡ್ ಕುಕ್ಕೋಬಿಟ್ರಲ್ಲ ಅವರು ಕಿವುಡಜ್ಜಿ. ಅಲ್ಲ ನಮಗ್ ನೋಡಿದ್ರೆ ಹೊಟ್ಟೆ ನೋವು ಬೇದಿ ಶುರುವಾಗಿದೆ, ಅಂತದ್ರಲ್ಲಿ ಬಾಗ್ಲು ರಿಪೇರಿ ಮಾಡ್ಸಕ್ಕಾಗುತ್ತಾ? ಆ ಅಜ್ಜಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಪ್ಪ, ಅಂತೂ ಇಂತೂ ಹೆಂಗ ರಿಪೇರಿ ಮಾಡಿಸ್ಕೊಟ್ಟು ಬಂದ್ವಲ್ಲ, ಸಮಾಧಾನ ಆಯ್ತು. ಈಗ ನಡೀರಿ ಹೋಗಿ ಕೂತ್ಕೊಳ್ಳೋಣ. ಅಮ್ಮ ನನಗಂತೂ ಸಾಕಾಗೋಯ್ತು ಅಮ್ಮ. ಆಕಿ ಹುಡಜ್ಜಿ ಹಂಗೆ ಊರ್ಮಿಳ, ಯಾರು ಏನು ಹೇಳಿದ್ರು ಅದಕ್ಕೆ ಕೇಳಿಸಲ್ವಲ್ಲ. ಅದಕ್ಕೆ ನಾವೇನು ಹೇಳಿದ್ರು ಅದಕ್ಕೆ ಅರ್ಥ ಆಗಲ್ಲ. ಅದು ಹೇಳಿದ್ದೇ ಮಾಡಬೇಕು. ಇನ್ನೇನು ಮಾಡೋದು? ನಾವು ಹೋಗಿ ಹೋಗಿ ಆ ಅಜ್ಜಿ ಬಾತ್ರೂಮ್ಗೆ ಹೋದ್ವಲ್ಲ. ನೀನು ನಾನು ಹೋಗಿ ಬರ್ತೀನಿ ಸುಮ್ಮನೆ ಇರು ಅಂತ ಹೇಳ್ದಂಗೂ ಕೇಳಲಿಲ್ಲ. ನಾನು ಹೋಗ್ಬೇಕು ಅಂತ ಹೇಳಿ ಚಿಲ್ಕ ಹಿಡ್ಕೊಂಡು ಎಳ್ದೇ ಬಿಟ್ಟೆ. ಬಾತ್ರೂಮ್ ಬಾಗ್ಲು ಮೊದಲೇನೆ ಸೂಕ್ಷ್ಮಾಗಿರ್ತವೆ, ಕಮ್ಮಿ ರೇಟ್ನ ತಂದು ಹಾಕಿರ್ತಾರೆ ಬಾತ್ರೂಮ್ಗೆ. ಅವನ್ನ ಇಬ್ಬರು ಹಿಡ್ಕೊಂಡು ಎಳೆದ್ರೆ ಕಿತ್ಕೊಂಬರ್ದೆ ಇನ್ನೇನಾಗುತ್ತೆ ಹೇಳು? ಅಮ್ಮ ನಡಿ. ಏನ್ ಜೈಂದಕ್ಕ ಈ ತರ ಹಾಕ್ಬಿಟ್ಟಿದ್ದಾರೆ ಇಬ್ರು, ನಿಮ್ದು ಗಂಡ ಮತ್ತೆ ಆ ಊರ್ಮಿಳ? ಅಯ್ಯೋ ಅಕ್ಕ, ಸ್ವಲ್ಪ ಸೈಡಿಗೆ ಹೋಗಿ, ನಾನು ಕೂತ್ಕೋಬೇಕು, ನಿಂತ್ಕೊಂಡಿರಕ್ ಆಗ್ತಾ ಇಲ್ಲ. ನನ್ಗೂ ಕೋದಂಡುಗುನು ತುಂಬಾ ಕಾಟ ಕೊಟ್ಬಿಟ್ರು ಅಕ್ಕಿ ಹುಡಜ್ಜಿ. ನೀವು ನೋಡಿದ್ರೆ ಇಲ್ಲಿ ಹಬ್ಬ ಮಾಡ್ಕೊಂಡು ಖುಷಿ ಆಗಿದ್ದೀರಾ? ಕೂತ್ಕೊಂಡು ಮಾತಾಡು. ಆಮೇಲೆ ಮೊದ್ಲೇ ಸುಸ್ತಾಗಿದ್ಯಾ, ಆಮೇಲೆ ತಲೆ ಸುತ್ತ ಬಂದು ಬಿದ್ಗಿದ್ದು ಹೋಗಿ ಆಮೇಲೆ ಸೊಂಟ ಮುರ್ಕೊಂಡು ಮೂಲೆ ಕುಕ್ಕೊಂಡ್ರೆ ನಿನಗೆ ನಾನೇ ಮಾಡಿಕ್ಬೇಕಾಗುತ್ತೆ. ಒಂದು ಎರಡಕ್ಕೂ ಆಮೇಲೆ ಅಲ್ಲೇ ಹೋದ್ರೆ ಏನ್ ಮಾಡ್ತೀಯ? ಕುಕ್ಕ ಬಾರಪ್ಪ ನೀನು ಕುಕ್ಕ ಬಾ. ಇವಳು ಮಗ್ಲಾಕಿ ರಿಪೇರಿ ಮಾಡಿಸ್ಕೊಟ್ರಾ ಕಿವುಡಜ್ಜಿದ ಬಾತ್ರೂಮ್ ಬಾಗ್ಲನ್ನ? ಮತ್ತೆ ಅಲ್ಲ, ಬಾಗ್ಲು ರಿಪೇರಿ ಮಾಡಿಸ್ಲಿಲ್ಲ ಅಂತಂದ್ರೆ ಆಕಿ ಹುಡಜ್ಜಿ ನಮ್ಮನ್ನು ಬಿಟ್ಬಿಡೋಳ? ಏನೂ ಇಲ್ಲ, ಗ್ರಾಚಾರ ಬಿಡ್ಸೋಳು. ಅಯ್ಯೋ, ರಿಪೇರಿ ಮಾಡ್ಸೋಣ ಕರ್ಕೊಂಬಂದು ರಿಪೇರಿ ಮಾಡಿಸಿ ಸರಿ ಮಾಡಿಕೊಟ್ಟ ಮೇಲೇ ಹೋಗ್ರಿ ಅಂತನ ಬಿಟ್ಟಿದ್ವು ಆಕಿ ಹುಡ್ದಿ ಅಮ್ಮ. ಅಯ್ಯೋ, ನಾನು ಹೇಳಿದ್ದೀನಿ ಹೋಗ್ರಿ ಅಲ್ಲಿ ಬೈಲಿಗೆ ಅಂತಾನ. ಬೈಲಿಗೆ ಹೋಗೋದ್ ಬಿಟ್ಟು ಕಿವುಡಜ್ಜಿ ಬಾತ್ರೂಮ್ಗೆ ಹೋಗಿ ಬಾಗಿಲು ಕಿತ್ತಾಕಿದ್ದೀರಾ ಇಬ್ರು ಕಿತ್ತಾಡ್ಕೊಂಡು. ಸರಿಯಾಗಿ ಆಗಿತ್ತು ನಿಮಗೆ. ಏನೇ ಜಯ್ಯಿ ನಗ್ತಾ ಇದ್ಯಾ ನಮ್ಮಿಬ್ರು ಸಂಕಟ ನೋಡಿ? ಇನ್ನೇನು ಅಳ್ತಾ ಕೂತ್ಕೋಬೇಕಾ? ನೀವಿಬ್ರು ಮಾಡಿರೋ ಕೆಲ್ಸಕ್ಕೆ ನೀವ್ ಅಳ್ತಾ ಕೂಕಳ್ರಿ, ನಾನೇ ಕಳ್ಳಿ? ನಮ್ ರಾಜು ನನಗೋಸ್ಕರನ ಗಿಫ್ಟ್ ತರ್ತೀನಿ ಅಂತ ಎಲ್ಲ ಹೋಗಿದ್ದಾರೆ. ಅವ್ರು ಬಂದಿಲ್ಲಲ್ಲ ಅಂತೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರ್ತಾರೋ ಏನೋ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಒಳ್ಳೆ ಸೀರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು ರಾಜು. ಬರ್ಲೇ ಇಲ್ವಲ್ಲ ಇಷ್ಟೊತ್ತು ಆದ್ರೂನು. ಏನು ಅವನ ನಿನಗೆ ಸೀರೆ ಕೊಡಿಸ್ತಾನಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಅವನು ಯಾಕೆ ಕೊಡಿಸ್ತಾನೆ ನಿನಗೆ ಸೀರೆನಾ? ಯಾಕೆಂದ್ರೆ ನೀನಂತೂ ಕೊಡ್ಸಲ್ಲ ನನಗೆ, ಅದಕ್ಕೇನೆ ಅವನೇ ಕೊಡಿಸ್ತಾ ಇದೆ, ನನ್ನ ಲವ್ವರ್ ರಾಜ್. ಅದನ್ನ ನೋಡಿ ಸಂತೋಷ ಪಡು ನೀನು. ಥೂ, ನಾಚಿಕೆ ಆಗಲ್ವಾ ನಿನಗೆ? ಲವ್ವರ್ ಅಂತ ಹೇಳ್ಕೊಂತೀಯಲ್ಲೇ? ಮಾನ ಮರ್ಯಾದೆ ಏನಾದರೂ ಐತಾ? ಯಾರಾದ್ರೂ ಏನು ತಿಳ್ಕೊಂಬಲ್ಲ? ಏನ್ ತಿಳ್ಕೊಂತಾರೆ? ಗಂಡ ಒಬ್ಬಳನ್ನ ಕರ್ಕೊಂಬಂದು ಇಕ್ಕೊಂಡವನೆ, ಅದಕ್ಕೆ ಹೆಣ್ತಿನೂ ಇನ್ನೊಬ್ಬನ ಅವನ ಕರ್ಕೊಂಬಂದು ಇಕ್ಕೊಂಡವಳೆ ಅಂತ ಹೇಳಿ ಮಾತಾಡ್ತಾರೆ. ಮಾತಾಡ್ಲಿ ಬಿಡು, ನೀನ್ ಮಾಡಿರೋದೇ ನಾನು ಮಾಡಿರೋದು, ಅದ್ರಾಗ ಏನಾಯ್ತು ವಿಶೇಷ? ಬಿಡು, ನಿಂತ ಮಾತಾಡಕ್ ನನಗೆ ಟೈಮ್ ಇಲ್ಲ. ನಾನು ರಾಜ್ ಬಂದ್ರು. ರಾಜ್ ಬನ್ನಿ ರಾಜ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಹೌದಾ ಜಯ, ನನಗೋಸ್ಕರ ಕಾಯ್ತಾ ಇದ್ದ? ರಾಜ್, ನೀವು ನನಗೋಸ್ಕರ ಗಿಫ್ಟ್ ತರ್ತೀನಿ ಅಂತ ಹೋದ್ರಲ್ಲ, ಅದಕ್ಕೆ ಕಾಯ್ತಾ ಇದ್ದೆ. ಹಬ್ಬ ಮಾಡ್ಕೊಂಡು ಸ್ವೀಟ್ ಮಾಡ್ಕೊಂಡು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬಂದ ತಕ್ಷಣ ಇಬ್ರು ಊಟ ಮಾಡೋಣ ಅಂತ ಹೇಳಿ. ಹೌದಾ, ಸ್ವೀಟು ನನಗೋಸ್ಕರ ಮಾಡಿದ್ದೀರಾ?
ನಿಮಗೆ ಮಾಡ್ದೆ ಇನ್ಯಾರಿಗೋಸ್ಕರ ಮಾಡ್ಲಿ ಹೇಳಿ? ಆಯ್ ಬ್ರೋ, ಏನ್ ಸಮಾಚಾರ? ಏನೋ ನಿಮ್ಮಿಬ್ರಿಗೂ ಬೇದಿ ಶುರು ಆಗಿದೆಯಂತೆ. ಈಗ ಹೇಗಿದ್ದೀರಾ? ಏನಾದ್ರೂ ಟ್ಯಾಬ್ಲೆಟ್ಸ್ ಏನಾದ್ರು ಬೇಕಿತ್ತಾ? ತಂದ್ಕೊಡ್ಲಾ? ಯಾವನೋ ಬ್ರೋ ಗೀ ಅಂತಂದ್ರೆ ಏನು ಇಲ್ಲ ನೋಡು, ನೀನ್ ಪ್ಯಾಂಟ್ ಉದ್ರಂಗ್ ಹೊಡೆದ್ಬಿಡ್ತೀನಿ. ಮುಚ್ಕೊಂಡು ಹೋಗೋ, ನನ್ನ ಹೆಂಡತಿಗೆ ಸೀರೆ ಕೊಡ್ಸಕ್ಕೆ ನೀನ್ ಯಾವನು? ಅಯ್ಯೋ ಬ್ರೋ, ಅವತ್ತೇ ಹೇಳ್ದಲ್ಲ, ಮತ್ತೆ ಹೇಳಕ್ಕಾಗತ್ತಾ? ನಾನು ನಿಮ್ಮ ಹೆಂಡತಿ ಲವ್ವರ್, ಅದಕ್ಕೆ ಅವಳಿಗೋಸ್ಕರ ಗಿಫ್ಟ್ ಕೊಡಿಸ್ತಾ ಇದ್ದೀನಿ. ಥೂ, ನಾಚಿಕೆ ಆಗಲ್ವಾ ನಿನ್ಗೆ? ಮದ್ವೆ ಆಗಿರೋನ ಒಂದು ಹೆಣ್ಣಿನಿಂದ ಬಂದಿದ್ಯಲ್ಲೋ, ಲವ್ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಹೋದ್ರೆ ಸರಿ ನೋಡು. ನನಗೆ ಏನು ಮಾಡ್ತೀಯ? ಈಗ ಸರಿಯಾಗಿ ಏರಿಕ್ತಿದ್ದೆ, ಏನು ಮಾಡ್ತೀಯ? ನನಗೆ ಬೇರೆ ಸುಸ್ತಾಗ್ತೈತೆ ಬೇದಿಯಾಗಿ, ಅದಕ್ಕೇನೆ ಸುಮ್ಮನೆ ಕುಂತಿದ್ದೀನಿ. ಇಲ್ದಿದ್ರೆ ಏನೂ ಇಲ್ಲ, ನಿನಗೆ ಗ್ರಾಚಾರ ಬಿಡಿಸ್ತಿದ್ದೆ. ಅಯ್ಯೋ ರಾಜ್, ಸುಮ್ಮನೆ ಯಾಕೆ ಅವ್ರ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀಯಾ? ಸೀರೆನ ಓಪನ್ ಮಾಡಿ ತೋರಿಸು, ಅವರು ಸ್ವಲ್ಪ ಸೀರೆ ನೋಡ್ಬಿಟ್ಟು ಸಂತೋಷ ಪಡ್ಲಿ. ನನ್ನ ಗಂಡನು ಈ ಊರ್ ಮೀನು. ಓಕೆ ಡಿಯರ್, ಈಗ ತೋರಿಸ್ತೀನಿ ಇರಿ. ಬ್ರೋ ಇಲ್ಲಿ ನೋಡಿ, ನನ್ನ ಜಯಾಂಗೆ ಇದೇ ಸೀರೆ ನಾನು ತಂದಿರೋದು. ಚೆನ್ನಾಗಿದ್ಯಾ? ವಾವ್ ರಾಜ್, ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಕಲರ್ ಅದು. ಗೊತ್ತು ನನಗೆ, ಈ ಕಲರ್ ಅಂದ್ರೆ ನಿನಗೆ ತುಂಬಾ ಇಷ್ಟ ಅಂತನ, ಅದಕ್ಕೆ ಇದೇ ಕಲರ್ ಸೀರೆ ತಂದಿದ್ದೀನಿ. ಹೇಗಿದೆ ಡಿಯರ್? ತುಂಬಾ ಚೆನ್ನಾಗಿದೆ ರಾಜ್. ಬ್ರೋ ನೀವ್ ಹೇಳಿ ಹೇಗಿದೆ ಅಂತನ. ಅಯ್ಯೋ ರಾಜ್, ಅವ್ರನ್ನೇನ್ ಕೇಳ್ತೀರಾ? ನನಗೆ ಯಾವ ಕಲರ್ ಇಷ್ಟ ಅಂತ ಹೇಳಿ ಇದುವರೆಗೂ ಅವ್ರಿಗೆ ಗೊತ್ತೇ ಇಲ್ಲ. ಅಂತದ್ರಲ್ಲಿ ಅವ್ರನ್ನೇನ್ ಕೇಳ್ತೀರಾ? ಸುಮ್ಮನೆ ತಗೊಂಬನ್ನಿ. ತಗೋ ಜಯ, ನನ್ನ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸೀರೆ ನಿನಗೆ ಗಿಫ್ಟು. ಇದ್ರೊಳಗಡೆ ಹಂಗೇನೆ ಸ್ವೀಟು ಇದೆ. ಆಮೇಲೆ ಬ್ರೋಗೂ ಸ್ವಲ್ಪ ಕೊಡು, ಬ್ರೋಗೂ ಮತ್ತೆ ಅವ್ರ ಲವರ್ಗೂ. ಅಯ್ಯೋ, ಅವರಿಬ್ರಿಗೂ ಇವಾಗಲೇ ಬೇರೆ ಕಿತ್ಕೊಂಡು ಏನು ತಿನ್ನಕ್ಕೆ ಆಗ್ತಿಲ್ಲ. ಏನು ತಿಂದ್ರು ಅಡೆಗೆ ಕಿತ್ಕೊಂಬತ್ತಿ. ಅವ್ರಿಗೆಲ್ಲ ಯಾಕೆ ಸ್ವೀಟು? ಏನು ಬೇಡ, ನಾವೇ ತಿನ್ನೋಣ ಬನ್ನಿ. ಬ್ರೋ ವೆರಿ ಸಾರಿ ಬ್ರೋ. ಅಯ್ಯೋ, ನಿಮಗೆ ಸ್ವೀಟ್ ತಿನ್ನಕ್ಕೂ ಆಗ್ತಾ ಇಲ್ವಾ? ಅಷ್ಟೊಂದು ಬೇದಿ ಆಗ್ತಿದ್ಯಾ? ಏಯ್ ಮುಚ್ಕೊಂಡು ಹೋಗೋ ನೀನು, ನಾನು ಮಾತಾಡ್ಸ್ಬೇಡ. ನೀನು ಮಾತಾಡ್ಸಿರೆ ನನಗೆ ಸಿಟ್ಟು ಬಂದ್ಬಿಡುತ್ತೆ. ಹೋಗೋ, ಸುಮ್ಮನೆ ಹೋಗೋ, ಒಳಕೋಗೋ. ತಗೊಂಡು ಸೀರೆ ಬೇರೆ ತಂದೇವನಿ. ಅಯ್ಯೋ ರಾಜು ಅವರೇ, ನಮಗೆ ಕೂಡ ಸೀರೆ ತೋರಿಸಿ ನೋಡ್ತೀವಿ ಯಾವ ತರ ಇದೆ ಅಂತ. ಯಾವ ತರ ಸೀರೆ ತಂದಿದ್ದೀರಾ ಅಂತ ನೋಡಕ್ಕ. ನೋಡು, ಇದು ಜಯಂಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಉಟ್ಕೊಂಡ್ರೆ? ಹೌದು, ಜೈಂದು ಹಕ್ಕಾಗೆ ಈ ತರ ಬಣ್ಣದ ಸೀರೆ ಅಂದ್ರೆ ತುಂಬಾ ಇಷ್ಟ. ನೀವು ಅದೇ ತರ ಸೀರೆ ತಂದಿದ್ದೀರಾ, ತುಂಬಾ ಚೆನ್ನಾಗೈತಿ. ಎಷ್ಟು ಕೊಟ್ರಿ ಇದಕ್ಕೆ ದುಡ್ಡು? ಜಾಸ್ತಿ ಏನು ಇಲ್ಲಕ್ಕ, ಬರೀ 2,500 ಅಷ್ಟೇನೆ. ಹೌದಾ, ಜೈಂದು ಹಕ್ಕಾಗೆ 2,500 ರೂಪಾಯಿದು ಸೀರೆಗೆ ಕೊಡ್ಸಿದ್ದೀರಾ ನೀವು? ಅಯ್ಯೋ, ಜೈಂದು ಹಕ್ಕ ಎಷ್ಟು ಲಕ್ಕಿ ಇದ್ದಾರೆ ಕಣೆ ಬಾನು. ಇಂಥವ್ರು ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಏನ್ ಮಾಡ್ತೀಯ? ನನ್ ದುರಾದೃಷ್ಟ. ಇಂಥ ಗಂಡ ನಮ್ಮ ಮದುವೆ ಆಗ್ಬಿಟ್ಟು ಇಂತನ ಕಟ್ಕೊಂಡು ಅನುಭವಿಸಿದ್ ಸಾಕು. ಇನ್ಮೇಲಾದ್ರೂ ರಾಜ್ ಜೊತೆ ಸುಖವಾಗಿರ್ತೀನಿ. ನನಗೇನ್ ಬೇಕು ಏನ್ ಬೇಡ ಅಂತ ಎಲ್ಲ ತಿಳ್ಕೊಂಡು ನನಗ್ ಬೇಕಾಗಿರೋದೆಲ್ಲ ತಂದು ಕೊಡ್ತಾರೆ ರಾಜ್. ಓಕೆ ಜೈಂದಕ್ಕ, ಇನ್ ಮುಂದೆ ಆದ್ರೂ ನಿಮ್ದು ಸಂತೋಷವಾಗಿ ಇರಿ. ನಿಮ್ದು ಮತ್ತೆ ರಾಜು ಇಬ್ರು ಒಳ್ಳೇದ್ಗೆ ಆಗ್ಲಿ. ನಮ್ದು ಬರ್ತೀವಿ. ಏ ಬಾನು, ಆ ಸೀರೆ ತಂದಿರೋದು ನನಗೋಸ್ಕರ ಕಣೆ. ನೀನ್ ಓದ್ಕೊಂಡು ಹೋಗ್ತಾ ಇದೆಯಲ್ಲ ತತ್ತ ಇಲ್ಲಿ. ನನ್ ಸೀರೆ ನೀನ್ ಓದ್ಕೊಂಡು ಹೋಗ್ತಾ ಇದೆಯಲ್ಲ ಚೆನ್ನಾಗೈತಿ ಅಂತ ಹೇಳಿ. ಅಯ್ಯ ಸಾರಿ ಜೈಂದಕ್ಕ, ನೋಡಿದ್ನಲ್ಲ ಮನೆ ಹತ್ರ ಹೋಗೋಣ ಅಂತ ಹೇಳಿ ಕೈಯಲ್ಲಿ ಸೀರೆ ಇಟ್ಕೊಂಡು ಹಂಗೆ ಹೊರಟ್ಬಿಟ್ಟೆ. ಸಾರಿ ಜೈಂದಕ್ಕ, ತಗೊಳ್ಳಿ ಸೀರೆ. ನೀನು ಸರಿಯಾದಳೆ ಕಣೆ ಅಮ್ಮಣ್ಣಿ. ಸೀರೆ ಸಿಕ್ತು ಅಂತ ನೋಡ್ದ, ತಕೊಂಡು ಹೊರಟಿದ್ದ, ನನಗೋಸ್ಕರ ತಂದಿರೋದು. ಸಾರಿ ಜೈಂದಕ್ಕ, ಏನೋ ಮಿಸ್ ಆಗಿ ತಗೊಂಡು ಹೊರಟ ಇದ್ದೆ ಅಷ್ಟೇನೆ. ಸರಿ ಬರ್ತೀನಿ. ಅರೆ, ಊಟ ಮಾಡ್ಕೊಂಡು ಸ್ವೀಟ್ ಇಸ್ಕೊಂಡು ಹೋಗಿ ಬಾ. ಬೇಡ ಜೈಂದಕ್ಕ, ಈಗ ತಾನೇ ಊಟ ಮಾಡ್ಕೊಂಡ್ ಬಂದಲ್ಲ ಲಕ್ಷ್ಮೀ ಅಕ್ಕರ ಮನೇಲಿ, ಮತ್ತೆ ಸ್ವೀಟ್ ತಿನ್ಲಿಕ್ಕೆ ಆಗಲ್ಲ. ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ ಬಿಡಿ. ಸರಿ ಆಯ್ತಮ್ಮ, ಹೋಗು. ರಾಜ್ ಬನ್ನಿ, ನಾವು ಊಟ ಮಾಡೋಣ. ಅಯ್ಯೋ ಅಕ್ಕ, ನಮಗ್ ತುಂಬಾ ಸುಸ್ತಾಗಿದೆ. ನಮ್ಗೆ ಏನಾದ್ರೂ ಸ್ವಲ್ಪ ಮಜ್ಜಿಗೆ ಹುಳಿನಾದ್ರೂ ಮಾಡ್ಕೊಡಿ. ಅದನ್ನಾದ್ರೂ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀವಿ. ತುಂಬಾ ಸುಸ್ತಾಗಿದ್ದೀವಿ ನಾನು ಮತ್ತೆ ಕೋದಂಡು. ಮಜ್ಜಿಗೆ ಹುಳಿನ? ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿನೂ ಇಲ್ಲ, ಗಿಜ್ಜಿಗೆ ಹುಳಿನೂ ಇಲ್ಲ. ಬೇಕಂದ್ರೆ ಹೋಗಿ ನೀನೇನೆ ಮೊಸರು ತಂದು ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ನಾನ್ಯಾಕೆ ಮಾಡ್ಕೊಡೋಣ? ಪಾಯಸ ಮಾಡಿದ್ದೀನಿ, ಒಂದಿಷ್ಟು ಹೆಚ್ಚಾಗೇನೆ ಪಾಯಸ ಕೊಡ್ತೀನಿ, ಕುಡೀರಿ ಬೇಕು ಅಂದ್ರೆ. ಪಾಯಸನಾ? ಅಯ್ಯೋ ಪಾಯಸ ಬೇಡಪ್ಪ. ಪಾಯಸ ತಿಂದು ಮತ್ತೆ ಬೇದಿ ಆದ್ರೆ ಯಾವಳು ಮತ್ತೆ ಅಲ್ಗೂ ಇಲ್ಗೂ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈಗಲೇ ಸ್ವಲ್ಪ ಪರವಾಗಿಲ್ಲ, ಬೇದಿ ಕಡಿಮೆ ಆಗಿದೆ. ಪಾಯಸ ಕುಡಿದ್ರೆ ಮತ್ತೆ ಬೇದಿ ಏನಾದ್ರೂ ಆದ್ರೆ ಅದಕ್ಕೆ ಪಾಯಸ ಬೇಡ ಅಕ್ಕ. ಸ್ವಲ್ಪ ಮಜ್ಜಿಗೆ ಹುಳಿ ಮಾಡ್ಕೊಡಿ ಅಕ್ಕ. ಮಜ್ಜಿಗೆ ಇಲ್ಲ, ಎಂಥದೂ ಇಲ್ಲ. ಬೇಕು ಅಂದ್ರೆ ನೀನೇ ಮಾಡ್ಕೊಂಡು ಕುಡಿಯೋಗು, ನಮ್ಗೆ ಹೊಟ್ಟೆ ಹಸಿವಾಗೈತೆ. ಪಾಪ ರಾಜು ನನಗೋಸ್ಕರನ ಸೀರೆ ತಗೊಂಡ್ಬಂದಿದ್ದಾರೆ. ಸುಸ್ತಾಗಿದ್ದಾರೆ ಬಿಸಿಲಲ್ಲಿ ಬಂದು, ಅದಕ್ಕೆ ಅವ್ರಿಗೆ ಊಟಕ್ಕೆ ಇಕ್ಬೇಕು. ಬನ್ನಿ ರಾಜ್, ನಾವು ಹೋಗೋಣ ಒಳಗಡೆ ಊಟ ಮಾಡೋಣ.